ವಿದ್ಯಾರ್ಥಿಗಳಿಗೆ ಆಶ್ರಯ ಹೀಗೆ ಎಲ್ಲಾನು ಒಂದ್ ರೀತಿ ಮರ್ತೋದಂತಿದ್ದು ವಾಪಸ್ ಜಾಪ್ಸಕ್ಕೆ ಯಾರು ಒಬ್ರು ಇರಬೇಕಲ್ಲ ಅವಾಗ ಅನ್ನೋದಕ್ಕೋಸ್ಕರ ಇದ್ದಂಗಿದೆ ಇದು ಯಾಕೋ ಕೇಸ್ ನೋಡ್ರಿ. ಆಲ್ರೈಟ್, ಮೊದಲು ಅವ್ರು ಮಾಡಿರೋದನ್ನ ನೋಡ್ಬೇಡ, ಆಮೇಲೆ ಅಷ್ಟೇ ಮಾತಾಡ. ಹೀಗೆ ಪಾದಯಾತ್ರೆ ಮೂಲಕ ಗಾಂಧೀಜಿ ತತ್ವಾದರ್ಶಗಳನ್ನ ಪ್ರಚಾರ ಮಾಡ್ತಿರೋ ಇವರೇ ಡಾಕ್ಟರ್ ಎಸ್ ವಾಲಿ. ಹುಬ್ಬಳ್ಳಿಯ ಬಂಡಿವಾಡ ಗ್ರಾಮದ ಸಾಮಾನ್ಯ ರೈತನ ಮಗ. ವಾಲಿ ಓದಿದ್ದು ಬೆಳೆದಿದ್ದು ಸರ್ವಧರ್ಮ ಸಮನ್ವಯತೆ ಹಾಗೂ ಸರ್ವೋದಯ ಸಾರುವ ಶ್ರೀ ಗಿರೀಶ ಆಶ್ರಮದಲ್ಲಿ. ಕಳೆದ 10 ವರ್ಷಗಳಿಂದ ಅಣ್ಣಿಗೇರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ. ತಾವು ಆಶ್ರಯ ಪಡೆದ ಶ್ರೀ ಗಿರೀಶ ಆಶ್ರಮವನ್ನ ಈಗ ತಾವೇ ಮುಂದುವರಿಸಿಕೊಂಡು ಹೋಗ್ತಿದ್ದು ಬಡ ಮಕ್ಕಳಿಗೆ ಆಶ್ರಯ ನೀಡಿದ್ದಾರೆ. ತಮ್ಮ ವೇತನದ 80% ಹಣವನ್ನ ಬಡ ವಿದ್ಯಾರ್ಥಿಗಳ ಶಿಕ್ಷಣ, ಆರೋಗ್ಯ, ಧರ್ಮಾತೀತ ಮದುವೆಗಳಿಗೆ ಮೀಸಲಿಟ್ಟಿದ್ದಾರೆ. ಮಾಧವಾನಂತರಗಳಿಂದ ಸ್ಥಾಪನೆ ಆಗಿರ್ತಕ್ಕಂಥ ಆಶ್ರಮ, ತದನಂತರ ಅವರ ಸರ್ವೋದಯ ತತ್ವವನ್ನ ಇದು ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥದ್ದು. ನಮಗೆ ಎಷ್ಟು ಬೇಕೋ ಅಷ್ಟ ಪಡಿ ಪದಾರ್ಥಗಳನ್ನ ಆಸ್ತಿಯನ್ನು ಕೊಟ್ಟು ಉಳಿಕಿದ್ದೆಲ್ಲ ಸಮಾಜಕ್ಕೆ ಅರ್ಪಣೆ ಮಾಡ್ಬೇಕನ್ನುವಂತ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಅಂತರ್ಧರ್ಮೀಯ ಅಂತರ್ಜಾತೀಯ ವಿವಾಹಗಳನ್ನ ಹಮ್ಮಿಕೊಳ್ಳೋದು, ಬಡ ವಿದ್ಯಾರ್ಥಿಗಳನ್ನ ಗುರುತಚ್ಚಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾರ್ಜನೆಯಲ್ಲಿ ಪ್ರೋತ್ಸಾಹವನ್ನು ಮಾಡುವಂತಹದ್ದು. ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಎಂಎ ಪದವಿಯಲ್ಲಿ ಚಿನ್ನದ ಪದಕ ಪಡೆದಿರುವ ವಾಲಿ ಧಾರ್ಮಿಕ ವಿಚಾರಗಳ ಬಗ್ಗೆ ಸಂಶೋಧನೆ ನಡೆಸಿ 2007ರಲ್ಲಿ ಡಾಕ್ಟರೇಟ್ ಪದವಿ ಗಳಿಸಿದ್ದಾರೆ. ಹಲವು ಪುಸ್ತಕಗಳನ್ನ ರಚಿಸಿರೋ ವಾಲಿ ರೈತರ ಪರವಾಗಿ, ಶೋಷಿತರ ಪರವಾಗಿ ವಿವಿಧ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. 30ಕ್ಕೂ ಹೆಚ್ಚು ಅಂತರ್ಜಾತಿ, 7 ಅಂತರ್ಧರ್ಮೀಯ ಮದುವೆ ಮಾಡಿಸಿದ್ದಾರೆ. ಹುಬ್ಬಳ್ಳಿ ಹಾಗೂ ಅಣ್ಣಿಗೇರಿಯಲ್ಲಿ ಶ್ರೀ ಗಿರೀಶ ಆಶ್ರಮದ 2 ಕೇಂದ್ರಗಳಿದ್ದು 60ಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳು ಆಶ್ರಯ ಪಡೆದಿದ್ದಾರೆ. ಇದು ಜಾತ್ಯಾತೀತ ಅಂತೇಳಿ ಅಗ್ನಿ ನಾನು ಕೈ ಸಾರಿ ಹೇಳ್ತೇನೆ, ನನ್ನ ಆತ್ಮದಿಂದ ಹೇಳ್ತಾ ಇದ್ದೇನೆ. ಇದು ಬಹಳ ಸಂತೋಷ. ಈಗ ಇದರ ಪುನರ್ಜನ್ಮ ನಮ್ಮ ವಾಲಿ ಗುರುಗಳಿಂದ ಇದು ಆಗ್ತಾ ಇದೆ ಮತ್ತು ಇದು ಜಗತ್ ಪ್ರಸಿದ್ಧ ಆಗ್ತಾ ಇದೆ. ಒಟ್ನಲ್ಲಿ ಸಮಾನತೆ, ಸರ್ವೋದಯ ಆಶಯದಲ್ಲಿ ಸಮಾಜ ಸೇವೆ ಮಾಡ್ತಿರೋ ವಾಲಿ ಅವರ ಕಾರ್ಯ ಹೀಗೆ ಸಾಗಲಿ. ಕ್ಯಾಮರಾಮನ್ ನಾರಾಯಣ್ ಜೊತೆ ಮುರಳೀಧರ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಬನ್ನಿ, ಈ ಕುರಿತಂತೆ ಮಾತನಾಡೋದಕ್ಕೆ ಈಗ ಸ್ವತಃ ಡಾಕ್ಟರ್ ವಾಲಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್ ವಾಲಿ ಸರ್, ನಮಸ್ತೆ. ಈ ತತ್ವಾದರ್ಶಗಳು, ಸಮಾನತೆ ಇವೆಲ್ಲ ಹೆಂಗ್ ರೂಢಿಸ್ಕೊಂಡ್ರಿ ನೀವು? ಹೆಂಗ್ ಬಂತದ ನಿಮ್ ಜೀವನದಲ್ಲಿ? ಅಂದ್ರೆ ಗಿರೀಶಾಶ್ರಮದ ಮೂಲ ಪ್ರವರ್ತಕರಾಗಿರ್ತಕ್ಕಂಥ ಮಾಧವಾನಂದ ಪ್ರಭುಗಳು ಅವರ ತತ್ವಾದರ್ಶಗಳನ್ನೇ ನಾವು ಮುಂದುವರ್ಸ್ಕೊಂಡು ಹೊಂಟಿರ್ತಕ್ಕಂಥದ್ದು. ಈ ಹುಬ್ಬಳ್ಳಿ ತಾಲೂಕಿನ ಈ ಬಂಡವಾಳ ಗ್ರಾಮ ಏನಿದೆ, ಗಾಂಧೀಜಿಯವರ ತತ್ವಾದರ್ಶಗಳು, ಸರ್ವೋದಯದ ಆದರ್ಶಗಳು, ಸತ್ಯ, ಅಹಿಂಸೆ, ಅಸ್ಥೇಯ ಮತ್ತು ಬ್ರಹ್ಮಚರ್ಯ, ಈ ಮೂಲಕ ಬಡ ವಿದ್ಯಾರ್ಥಿಗಳ ಅಷ್ಟೇ ಅಲ್ಲ ಮುಂದುವರೆದಂತ ವಿದ್ಯಾರ್ಥಿಗಳನ್ನು ಕೂಡ ಅಲ್ಲಿ ಕಲೆ ಹಾಕೊಂಡು ಅವ್ರಿಗೆ ಶಿಕ್ಷಣದೊಳಗೆ ಹೆಚ್ಚಿನ ಸ್ಥಾನಮಾನವನ್ನು ಕೊಡಿಸ್ಬೇಕು. ಜೊತೆಗೆ ಬಡ ವಿದ್ಯಾರ್ಥಿಗಳು ಓದಿನಿಂದ ಹಿಂದುಳಿದಿರ್ತಕ್ಕಂಥವ್ರು, ಅವರನ್ನು ಗುರುತಿಸ್ಕೊಂಡು ಬಂದು ನನ್ನ ವೇತನದಲ್ಲಿ ಅವರಿಗೆ ಒಂದಿಷ್ಟು ಫೀಸ್ ಅನ್ನು ತುಂಬಿ ಅವ್ರಿಗೆ ಏನೇನ್ ಬೇಕೋ ಆ ಸಲಕರಣೆಗಳನ್ನು ಒದಗಿಸಿ, ಗಾಂಧೀಜಿ ಏನು ಸತ್ಯದ ಮೂಲಕ, ಒಂದು ಆದರ್ಶದ ಮೂಲಕ ಇದನ್ನ ಭಾರತವನ್ನು ಸಾಮ್ರಾಜ್ಯವಾಗಿ ಮಾಡ್ಬೇಕಂತ ಏನ್ ಕನಸು ಕಾಣ್ತಾ ಇದ್ದಾರಲ್ಲ, ಆ ದಾರಿಯೊಳಗೆ ನಾನು ಸಾಕ್ತಾ ಇದ್ದೇನೆ. ಇವತ್ತಿರುವಂತಹ ಅತ್ಯಂತ ಕಲುಷಿತ ವಾತಾವರಣದಲ್ಲಿ ಎಲ್ಲ ಕಡೆ ಭ್ರಷ್ಟತೆ ಅಥವಾ ಭೋಗ ಜೀವನಕ್ಕೆ ಮನಸ್ಸುಗಳು ಒಪ್ಪಿಕೊಳ್ಳಬೇಕಾದಂತ ಅನಿವಾರ್ಯತೆಗಳು ಸೃಷ್ಟಿಯಾಗಿರೋ ಈ ದಿನದಲ್ಲಿ ನಿಮ್ದು ಈ ಪ್ರಯತ್ನ ಒಂದು ರೀತಿ ವಿಫಲ ಆಗುವುದಕ್ಕೆ ನಿಶ್ಚಿತವಾಗಿರುವ ಸಾಹಸ ಅನಿಸಲ? ನಮ್ಗೇನೋ ಹಂಗ ಅನಿಸ್ತಾ ಇಲ್ಲ. ಯಾಕಂತಂದ್ರೆ ನಾನೊಬ್ಬ ಆಶಾವಾದಿ. ಗಾಂಧೀಜಿಯವರ ಆ ತತ್ವ ಆದರ್ಶ ಈ ಜಗತ್ತಲ್ಲಿ ಮಠ ಇರ್ತದೆ, ಅಲ್ಲಿ ಮಠ ಇದ್ದೇ ಇದೆ. ಹೀಗಾಗಿ ಆ ಸತ್ಯದ ಪಥದೊಳಗೆ ನಾವು ನಡೆಯೋದಷ್ಟೇ ನಮ್ಮ ಕರ್ತವ್ಯ. ಅದ್ರ ಫಲಗಳನ್ನ ವಿಚಾರ ನಾನಂತೂ ಮಾಡೋದೂ ಇಲ್ಲ ಕೂಡ. ದಟ್ ಇಸ್ ಓಕೆ. ನೀವು ಫಲಾಫಲದ ಬಗ್ಗೆ ಚಿಂತೆ ಮಾಡದೇ ಇರೋದು ಕರೆಕ್ಟು. ಬಟ್ ನಾನ್ ಕೇಳ್ತಿರೋದು, ಒಂದ್ ರೀತಿ ಆ ಮಕ್ಕಳುಗಳು ನಿಮ್ಮ ಹತ್ರಕ್ಕೆ ಬಂದಾಗ ಪ್ರಾಕ್ಟಿಕಲ್ ಆಗಿ ಇರುತ್ತವಾವು ಅಥವಾ ನಿಮ್ಮ ಹತ್ರಕ್ಕೆ ಬಂದಿದೀವಿ ಏನೋ ಮೇಷ್ಟ್ರು ಹೇಳ್ತಾರೆ ಕೇಳಿಸ್ಕೊಂಡು ಹೊರಟು ಬಿಡೋಣ, ಅಕ್ಟೋಬರ್ 2 ಬಂದಾಗ ಗಾಂಧಿ ಜಯಂತಿ ಜ್ಞಾಪಿಸ್ಕೊಳ್ಳಂಗೆ ನಾವು ಒಂದಿನ ಜ್ಞಾಪಿಸ್ಕೊಂಡು ಹೋದ್ರೆ ಆಯ್ತಪ್ಪ ಈ ಮೇಷ್ಟ್ರು ಹೇಳಿದ್ದನ್ನ
ಅಂತ ಹಾಗಿದೆಯಾ ಅಂತ ನನ್ನ ಇಲ್ಲ. ಕಳೆದ 18 ವರ್ಷಗಳಿಂದ ನಾನು ಈ ಆಶ್ರಮದೊಳಗೆ ಪಾಲ್ಗೊಂಡಿರ್ತಕ್ಕಂಥದ್ದು. 18 ವರ್ಷಗಳಿಂದನೂ ಕೂಡ ಆ ಎಲ್ಲ ವಿದ್ಯಾರ್ಥಿಗಳು ನನ್ನ ನೋಡಿಕೆಯಲ್ಲೇ ಅವ್ರು ಇರ್ತಾ ಇದ್ದಾರೆ. ಮತ್ತ ಅವ್ರು ಅದನ್ನ ನಾನು ಅವ್ರಿಗೆ ಸತ್ಯದ ಬಗ್ಗೆ ಆಗ್ಲಿ ಮತ್ತೆ ಈ ಸರ್ವೋದಯದ ಬಗ್ಗೆ ಆಗ್ಲಿ ಅವ್ರಿಗೆ ಸಂಪೂರ್ಣವಾಗಿ ಮನವರಿಕೆ ಆಗಿದೆ. ಸುಮಾರು 40 ಜನ ವಿದ್ಯಾರ್ಥಿಗಳು ಇದ್ರೊಳಗೆ ಪಾಲ್ಗೊಂಡಿರ್ತಕ್ಕಂಥದ್ದು. ಆ ಎಲ್ಲ ವಿದ್ಯಾರ್ಥಿಗಳಲ್ಲೂ ಕೂಡ ನೀವೇನು ಈ ಭೋಗ ಜೀವನದ ಬಗ್ಗೆ ಮಾತಾಡಿದ್ರಲ್ಲ, ಅದ್ ಯಾವ ಅಂಶಗಳು ಹೆಚ್ಚು ಕಂಡು ಬರೋದಿಲ್ಲ. ಆ ರೀತಿ ಆಗಿಲ್ಲ. ಅತ್ಯಂತ ಸಾಮರಸ್ಯವಾಗಿ ಅವ್ರ ಜೀವನವನ್ನು ಕಳೀತಾ ಇದ್ದಾರೆ. ಯೋಗಿಕ ಜೀವನ, ನಾನೇನು ಹೆಚ್ಚು ಭೋಗ ಪ್ರಧಾನವಾಗಿರ್ತಕ್ಕಂಥ ಇಂದಿನ ದಿನಮಾನಗಳಲ್ಲಿ ಯುವಕರೆಲ್ಲ ಕೆಟ್ಟು ಹೋಗ್ತಾ ಇದ್ದಾರೆ. ಅಂತ ಯುವಕರು ಮತ್ತು ಯುವತಿಯರು ಅವರು ಈ ಆದರ್ಶಕ್ಕೆ ಅವರು ತಲೆಬಾಗಿರ್ತಕ್ಕಂಥದ್ದು. ಸ್ವಾಮಿ, ಭೋಗ ಜೀವನ ಒಂದ್ಸಲ ಸಾಕಾಗೇ ಹೋಗ್ತದಲ್ಲ, ಕೊನೆಗೆ ಮತ್ತೆ ಹೊಸ ಟ್ರೆಂಡ್ ನಿರ್ಮಾಣ ಆಗ್ಬೇಕು, ಹೊಸ ರೀತಿಯ ಆಲೋಚನೆ ನಮ್ಮ ಯುವಕರಲ್ಲಿ ಬರಬೇಕು ಅನ್ನೋ ಒಂದು ಉದ್ದೇಶ. ಮತ್ತೀಗ ಅದು ನಡೀತಾನ ಇದೆ. ಕಳೆದ 18 ವರ್ಷಗಳಿಂದ ಇದು ನಡೀತಾನ ಇದೆ. ನನಗ ಅವಾಗ 18 ವರ್ಷ, ನಾನು ಇದನ್ನ ಯಾವಾಗ ಪ್ರಾರಂಭ ಮಾಡಿದ್ನೋ, ಈಗ ನಾ 18 ವರ್ಷಗಳಿಂದ ಇದನ್ನ ಪರಿಪಾಲನೆ ಮಾಡ್ಕೊಂತ ಬಂದಾಯ್ತು. ವಿದ್ಯಾರ್ಥಿಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ, ಗ್ರಾಮಸ್ಥರು ಕೂಡ. ಮತ್ತು ಒಂದೇ ಜಾತಿ ಒಂದೇ ಧರ್ಮದ ಗ್ರಾಮಸ್ಥರಲ್ಲಿ ಇಲ್ಲ, ಸರ್ವಧರ್ಮದ ಗ್ರಾಮಸ್ಥರು ಕೂಡ ಅದಕ್ಕೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಮುಸಲ್ಮಾನರ ಮಕ್ಕಳು, ದಲಿತರ ಮಕ್ಕಳು, ಅವರು ವೀರಶೈವರು ಎಲ್ಲರೂ ಕೂಡ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಎಲ್ಲಾ ಮಕ್ಕಳನ್ನು ತಮ್ಮ ಅವ್ರಿಗೆ ಇಚ್ಛೆ ಅನುಸಾರವಾಗಿ ನಮ್ಮ ಆಶ್ರಮ ಕಳಿಸಿಕೊಡ್ತಾ ಇದ್ದಾರೆ. ಓಕೆ, ನಮ್ ಜೊತೆ ಹಾಗೆ ತಾವು ಸಂಪರ್ಕದಲ್ಲಿರಿ. ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ವಾಪಸ್ ಬರ್ತೀವಿ. ಅವ್ರಿಗೆ ಇನ್ನು ಒಂದೆರಡು ಪ್ರಶ್ನೆ ಇದೆ, ಅದನ್ನ ಕೇಳ್ಕೊಂಡ್ಬಿಡೋಣ, ವಾಪಸ್ ಬಂದ್ಬಿಡ್ತೀವಿ. ನಮ್ ಜೊತೆ ಮದ್ವೆಗಳನ್ನ ಮಾಡಿಸ್ತೀವಿ ಅಂತ ಅಂದ್ರೆ ಎಲ್ಲಿ ಹುಡುಕ್ತೀರಿ ವಧುವರನ್ನ? ಹುಡುಕೋದೇನು, ಅವ್ರು ಬರ್ತಾರೆ, ಒಳ್ಳೆ ಕಥೆ ಆಯ್ತು. ನಿಮ್ಮನೆ ಹುಡ್ಕೊಂಡ್ ಬರ್ತಾರಾ? ಇಲ್ಲ ಇಲ್ಲ, ಆ ರೀತಿ ಏನಿಲ್ಲ. ಇದು ಇಂಚಗೆರೆ ಅಧ್ಯಾತ್ಮ ಸಂಪ್ರದಾಯದೊಳಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ಮಾಧವಾನಂದ ಪ್ರಭುಗಳು 25,000 ಅಂತರ್ಜಾತಿ ವಿವಾಹಗಳನ್ನು ಮಾಡ್ಯಾರ. ಅವ್ರು 1980 ದೇಹ ಬಿಡ್ತಾರೆ. ಅವರೇ ನಿರ್ಮಾಣ ಮಾಡಿರ್ತಕ್ಕಂಥ ಅವ್ರ ಮಕ್ಕಳು ಏನದಾರಲ್ಲ, ಅವರು ಪುನಃ ಮತ್ತ ಈಗ ಮುಸಲ್ಮಾನರು ಇದ್ದಂತ ಹುಡುಗ ಹಿಂದೂ ಹುಡುಗಿಯನ್ನ ಮದುವೆ ಆಗಿರ್ತಕ್ಕಂಥದ್ದು, ಮತ್ತ ಮುಸಲ್ಮಾನರ ಹುಡುಗಿ ಹಿಂದೂ ಹುಡುಗನ ಮದುವೆ ಆಗುವಂತದ್ದು, ಬ್ರಾಹ್ಮಣರ ಹುಡುಗ ದಲಿತರ ಹುಡುಗಿಯನ್ನು ಮದುವೆ ಆಗಿರ್ತಕ್ಕಂಥದ್ದು, ಹುಡುಗಿಯನ್ನು ಮದುವೆ ಆಗಿರ್ತಕ್ಕಂಥದ್ದು. ಆಗ್ಬೇಕಂತಿರೋರೆಲ್ಲ ನಿಮ್ಮ ಹತ್ರ ಬರ್ತಾರ, ನೀವು ಮದುವೆ ಮಾಡ್ಕೊಡ್ತೀರಿ? ಇಲ್ಲ, ಸಂಪ್ರದಾಯದ 6 ಕೋಟಿ ಜನ ಅದಾರ. 6 ಕೋಟಿ ಜನ ಇದ್ದಂತವ್ರು ಅವರೆಲ್ಲ ಮಠಕ್ಕೆ ಬರುವಂತ ಮಠದ ಭಕ್ತರೇ ಅವರೆಲ್ಲ. ಅಂದ್ರೆ ಇದು ಅನ್ವೇಷಣೆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಇಂಚಿಗೇರಿ. ಓಕೆ, ನೀವೆಷ್ಟು ಮದುವೆ ಮಾಡಿಸಿದ್ರಿ ಸರ್? ನಾನು 22 ಮದುವೆಗಳನ್ನು ಮಾಡಿಸಿದೆ. ಆಯ್ತು, ನನ್ನ ಮದುವೆ ಬೇಡ. ಗ್ರಾಮದ ಮೇಲೆ ನಿಮ್ಮ ಈ ಕೆಲಸಗಳು ಆಗಿರೋ ಪರಿಣಾಮ ಏನು ಹೇಳಿ ನನಗೆ. ಗ್ರಾಮದ ಮೇಲೆ ಗ್ರಾಮದಲ್ಲೂ ಕೂಡ ಯುವಕರ ಅತ್ಯಂತ ಈಗ ಸದ್ಯ ಯುವಕರ ಮೇಲೆ ಇದು ಹೆಚ್ಚು ಪರಿಣಾಮ ಬೀರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಯುವಕರೇನು ಡಾಬಾ ಮತ್ತು ಬಾರ ಸಂಸ್ಕೃತಿಗಳಿಗೆ ಒಪ್ಕೊಳ್ತಾ ಇದ್ರು, ಅದು ಕಡಿಮೆ ಆಗ್ತಾ ಇದೆ. ಅಂದ್ರೆ ಹಿಂದಿನ 10 ವರ್ಷದ ಹಿಂದಿನ ಗ್ರಾಮದಲ್ಲಿ ಈಗ ದುಶ್ಚಟ ಇಲ್ವಾ? ಈಗ ಬಾರಗೀರ್ ಇಲ್ವಾ? ಅಂದ್ರೆ ಗಾಂಧೀಜಿ ಮೊದಲನೇದೇನಿದ್ದು ಮದ್ಯಪಾನ ಮಾಡ್ಬೇಡ್ರಪ್ಪ ಅಂತ ಬಾರಿಲ್ಲ. ವೆರಿ ಗುಡ್. ಸರಾಯಿ ಅಂಗಡಿ ನಮ್ಗೆ ಊರಲ್ಲಿ ಇಲ್ಲ. ಸರಾಯಿ ಅಂಗಡಿ ಇಲ್ಲ. ಹೌದು, ಸರಾಯಿ ಇಲ್ಲ. ಫ್ಯಾಂಟಾಸ್ಟಿಕ್, ಬೆಸ್ಟ್ ಆಯ್ತಲ್ಲ. ಅಲ್ಲಿಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಈಗ ಹೆಣ್ಮಕ್ಳು ನೆಮ್ಮದಿಯಾಗಿ ಮಲಕತ್ತಾರೆ. ಓಕೆ, ರೈಟ್. ಅಂದ್ರೆ ನೀವು ಸರ್ಕಾರಿ ಉದ್ಯೋಗವನ್ನು ಜೊತೆಲಿ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀರಿ ಅಲ್ಲ? ಹೌದು. ಓಕೆ. ಅದರಲ್ಲಿ ಬರೋ ಹಣನ ಇದಕ್ಕೆ ವೆಚ್ಚ ಮಾಡೋದು ಅಂತ, ಸಾರ್ವಜನಿಕ ದೇಣಿಗೆ ಏನು ಬರಲ್ಲ? ಸಾರ್ವಜನಿಕರು ಕೆಲವು ಮಂದಿ ಮಾತ್ರ, ಒಂದು ಬಡವರೇ ಕೂಲಿಕಾರರು ಅವರು ದುಡಿದಿದ್ದರಲ್ಲೇ ಒಂದಿಷ್ಟು ಕೊಡ್ತಾರೆ ಅಷ್ಟೇ.
ಈಗ 100 ರೂಪಾಯಿ ದುಡ್ದಂತ ಒಬ್ಬ ವ್ಯಕ್ತಿ 5 ರೂಪಾಯಿ ಬಂದು ಕೊಟ್ಟು ಹೋಗಿರ್ತಾನೆ.